ನಿಮ್ಮ ಅಜ್ಜಿ ಸ್ಥಿತಿ ನೋಡ್ತಾ ಇದ್ರೆ ನನ್ನ ಹೃದಯನೇ ನಿಂತಿರೋ ತರ ಅನಿಸ್ತಾ ಇದೆ ಕಣೋ. ಬೇಗ ಹೋಗಪ್ಪ. ಅಮ್ಮ ಪ್ಲೀಸ್, ಇಂಥ ಮಾತುಗಳನ್ನೆಲ್ಲ ಆಡಿ ನೀನ್ ಟೆನ್ಷನ್ ಆಗೋದಲ್ಲದೆ ನನ್ನ ಟೆನ್ಷನ್ ಮಾಡ. ನನ್ಗೇನಾಗಿದೆ? ನಾಗಿಣಿ ನಿಮ್ಗೆ ಕಚ್ಚಿಲ್ಲ, ಅದಕ್ಕೆ ಕಾನ್ಶಿಯಸ್ ಆಗಿದೆ. ಹೌದಾ? ಅತ್ತೆಮ್ಮ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಜ್ಜಿ ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಆತಂಕ ಪಡ್ತಾ ಇರೋದು ನನ್ನ ಬಗ್ಗೆ ಅಲ್ಲ, ಮತ್ತೆ ಇನ್ಯಾರ ಬಗ್ಗೆ? ರುದ್ರನ್ ಬಗ್ಗೆ. ರುದ್ರ ಚಿಕ್ಕಪ್ಪನ ಬಗ್ಗೆ ನೀವ್ ಯಾಕೆ ಆತಂಕ ಪಡ್ಬೇಕಜ್ಜಿ? ರುದ್ರ ಒಬ್ನೇ ಮನೇಲಿದ್ದಾನೆ. ಅದು ಅಲ್ಲದೆ ಆ ನಾಗಿನಿ ಕೂಡ ಮನೇಲಿದ್ದಾಳೆ. ರುದ್ರ ಯಾವ ಪರಿಸ್ಥಿತಿಲಿದ್ದಾನೆ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇದೇ ಸಂದರ್ಭನ ಬಳಸ್ಕೊಂಡು ಅವಳೇನಾದ್ರೂ ರುದ್ರನ ಕಚ್ಬಿಟ್ರೆ ನಾನು ನನ್ನ ಮಗನ ಉಳಿಸ್ಕೊಳಕ್ಕೋಸ್ಕರ ನಾನು ಯಾವ ದೇವ್ರನ್ನ ಬೇಡ್ಕೊಳ್ಳಿ ಹೇಳಿ? ಅಯ್ಯೋ ರುದ್ರ ಅಷ್ಟೇ ಅಲ್ಲ, ನಮ್ಮ ಅಮೃತ ಕೂಡ ಅಪಾಯದಲ್ಲಿದ್ದಾಳೆ. ಏನಮ್ಮ ಹೇಳ್ತಾ ಇದೀಯ ನೀನು? ರುದ್ರ ಮತ್ತೆ ಅಮೃತ ಇಬ್ರು ಮನೇಲೇ ಇದ್ದಾರೆ. ಅವರಿಬ್ರಲ್ಲಿ ಆ ನಾಗಿಣಿ ಯಾರನ್ನ ಬೇಕಾದ್ರೂ ಬಲಿ ತಗೋಬಹುದು. ಛೇ, ನಾನು ಇದನ್ನ ಯೋಚನೆ ಮಾಡಲಿಲ್ಲ. ಒಂದು ಕೆಲಸ ಮಾಡೋಣ, ಅಜ್ಜಿನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ. ನೋಡಿ, ನನ್ನ ಬಗ್ಗೆ ಆತಂಕ ಪಡೋದು ಬೇಡ. ಮೊದಲು ರುದ್ರ ಉಳಿಸ್ಕೊಳ್ಳಿ. ಮನೆ ಕಡೆ ಹೋಗೋಣ, ನಡೀಲಿ. ನನಗೆ ರುದ್ರ ಚಿಕ್ಕಪ್ಪ ಅಮೃತ ಅವ್ರು ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಇನ್ನೊಂದು 2 ನಿಮಿಷ ಹಾಸ್ಪಿಟ್ಲ್ ಬಂದ್ಬಿಡುತ್ತೆ. ಅಜ್ಜು, ನನ್ನ ಮಾತು ಕೇಳು. ಆ ನಾಗಿನಿ ನನ್ನ ಕಚ್ಚಿಲ್ಲ ನೋಡು. ಹೋಗೋ ರಭಸದಲ್ಲಿ ತರ್ಚಿದೆ, ರಕ್ತ ಬರ್ತಾ ಇದೆ ಅಷ್ಟೇ. ಮೊದಲು ಕಾರ್ನ ಮನೆ ಕಡೆ ತಿರುಗಿಸು. ಅಜ್ಜಿ ಏನ್ ಹೇಳ್ತಾ ಇದ್ಯಾ? ಹೂ ಕೊಡೋ. ಮೊದಲು ನಿನ್ನ ಅಮೃತನ ಚಿಕ್ಕಪ್ಪನ ಕಾಪಾಡ್ಕೊ. ಮನೆ ಕಡೆ ನಡಿ. ಅತ್ತೆಮ್ಮ ಹೀಗೆ ಹೇಳ್ತಾ ಇರೋದು ನೋಡಿದ್ರೆ ನಾಗಿಣಿ ಇವ್ರನ್ನ ಕಚ್ಚಿಲ್ಲ ಅಂತ ಅನ್ಸ್ತಾ ಇದೆ. ಅರ್ಜುನ್, ಗಾಡಿ ಮನೆ ಕಡೆ ತಿರುಗಿಸು. ವಿಶ್ವದ ಅತ್ಯಮೂಲ್ಯವಾದ ಶಕ್ತಿನೇ ನನ್ನ ಹತ್ರ ಇದ್ಮೇಲೆ ನಾನು ಯಾರಿಗಾಗಿ ಯಾಕೆ ಹೆದರ್ಬೇಕೋ? ಯಾರಿಗೋಸ್ಕರ ಯಾಕೆ ತಲೆ ಬಾಗ್ಬೇಕೋ ಹೇಳು? ಏಯ್ ನಾಗಿಣಿ, ಭೂಮಿ ಮೇಲೆ ಅಸ್ತಿತ್ವನೇ ಇಲ್ಲದೆ ಒಂದು ಹುಳು ತರ ಅಲ್ಲಿಯೋ ನಿನಗೆ ಇಷ್ಟು ಬುದ್ಧಿವಂತಿಕೆ ಇರ್ಬೇಕಂದ್ರೆ ನನಗಿನ್ನೆಷ್ಟಿರ್ಬೇಡ ಅನ್ನೋದು ನನಗೆ ಯೋಚನೆ ಮಾಡಿದ್ಯಾ? ಒಂದು ಹೇಳ್ತೀನಿ ಕೇಳಿಸ್ಕೋ. ನೀನಲ್ಲ, ಆ ಆದಿಶೇಷ ಬಂದ್ರು ನಾಗಮಣಿನ ನನ್ನಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ಹುಳು ಮಾನವ, ನಾಗಮಣಿ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಆದಿಶೇಷ ಬೇಕಾಗಿಲ್ಲ. ನಾನೇ ಸಾಕು. ಅದು ನಿನ್ನ ಭ್ರಮೆ. ನೀನು ನಾಗಮಣಿನ ಪಡೆಯೋಕೆ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿ ನಿನ್ನ ಸಮಾಧಿ ಕಟ್ಟೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಸಮಾಧಿ ಅಷ್ಟು ಸುಲಭ ಅಲ್ಲ. ಕೆಲವರಿಗೆ ತಿರುಕನ ಕನಸು ಅಂತ ಗೊತ್ತಿದ್ರು ಅದನ್ನ ಸಂಭವಿಸ್ತಾ ಇರ್ತಾರೆ. ಹೌದು, ನಂದು ತಿರ್ಕನ್ ಕನ್ಸೆ. ನಾನು ಪ್ರಯತ್ನ ಪಟ್ಟಾಗ್ಲೆಲ್ಲ ನೀನು ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಈ ಸಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಅಸ್ತ್ರ ಅಂತ ಯೋಚನೆ ಮಾಡ್ತಾ ಇದೀಯಾ? ನಾಗಾಸ್ತ್ರ ಪ್ರಯೋಗಿಸ್ತೇನೆ. ಅಂದ್ರೆ ನಮ್ಮ ಅಸ್ತ್ರವನ್ನ ನನ್ನ ಮೇಲೆ ಪ್ರಯೋಗಿಸ್ತೀಯ? ಅದೇ ತಾನೇ ಲೋಕದ ನಿಯಮ. ಲೋಹದಿಂದ ಲೋಹನ ಬಗ್ಸೋದು, ವಜ್ರದಿಂದ ವಜ್ರನ ಕತ್ತರಿಸೋದು. ನಿನ್ನಂತ ಪೊಗ್ರಿರೋ ನಾಗಿಣಿನ ನಾಗಾಸ್ತ್ರದಿಂದಲೇ ಸಂಹಾರ ಮಾಡೋದು.
ನಾಗಾಸ್ತ್ರ ಯಾವುದನ್ನು ಗೊಂದಲದಲ್ಲಿದ್ದೆ ಅಲ್ವಾ ನೀನು? ಇದೇ ನಾಗಾಸ್ತ್ರ. ಇದರಿಂದ ಅದು ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಇದು ಜೀವದಾಯಕನೂ ಹೌದು, ಜೀವಕ್ಕೆ ಮಾರಕನೂ ಹೌದು. ಅಯ್ಯೋ, ನಾಗಮಣಿ ಶಕ್ತಿನ ನನ್ನ ಮೇಲೆ ಪ್ರಯೋಗ ಮಾಡಿದ್ರೆ ನಾನು ಎಲ್ಲೇ ಹೋದ್ರೂ ಸಹ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಏನ್ ಮಾಡ್ಲಿ ಈಗ? ಯಾಕೆ ಸುಮ್ಮನಾಗೋದೆ? ಸಾಕ್ಷಾತ್ ಸಾವನ್ ಕಂಡಾಗಾಯ್ತಾ? ಅಥವಾ ನಾನೇ ಯಮ್ಮನ್ ಸ್ವರೂಪದಲ್ಲಿ ಕಾಣಿಸ್ತಾ ಇದ್ದೀನ? ಮಾತಾಡು. ನಾಗಮಣಿ ನನ್ನ ಕಣ್ಣು ಮುಂದೆನೇ ಇದ್ರು ಸಹ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಂತ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ ಪರಮೇಶ್ವರ ನನ್ನ. ನೀನು ಪೂಜೆ ಮಾಡ್ತಾ ಇದ್ದ ನಾಗಮಣಿ ಇವತ್ತು ನಿನ್ನ ಪಾಲಿಗೆ ಯಮಪಾಶ ಆಗಿದೆ. ಹೇಗಿದೆ ನನ್ನ ಚಕ್ರವ್ಯೂಹ? ಅವತ್ತು ಚಕ್ರವ್ಯೂಹನ ಭೇದಿಸೋದಕ್ಕೆ ಆಗದೆ ಅಭಿಮನ್ಯು ಸತ್ತ. ಇವತ್ತು ನೀನ್ ಸಾಹಿತ್ಯ, ಇಲ್ಲೇ ಸಾಹಿತ್ಯ. ನಮ್ಮಣ್ಣನ ರೂಪದಲ್ಲಿ ನಿನ್ನನ್ನು ಕೊಲ್ಲೋದಕ್ಕೆ ಇಷ್ಟ ಇಲ್ಲ. ಬಾ ನಿನ್ನ ನಿಜ ರೂಪಕ್ಕೆ. ಬಾ ಬಾ ನಾಗಿಣಿ, ಬಾ. ನಮ್ಗೇನಾಗುತ್ತೋ, ನಮ್ಮ ಮನೇಲಿರೋರ್ಗೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ದಿನ ಕಳೆಯೋ ಸ್ಥಿತಿಲಿ ನಾವಿದೀವಿ. ಇಂಥ ಸ್ಥಿತಿ ಯಾವ ಶತ್ರುಗಳಿಗೂ ಬರಬಾರ್ದು. ಯಾವ ದುರ್ಗಳಿಗೆ ಇಲ್ಲ ಆ ನಾಗಿನಿ ಬಂದು ನಮ್ಮ ಮನೆಗೆ ಒಕ್ಕಿಸ್ಕೊಂಡ್ಲು. ನಮಗೆ ಬರೀ ಹಿಂಸೆನೆ. ಆ ಕಾಣದೇ ಇರೋ ಮಣಿಗೋಸ್ಕರ ನಮ್ಮೆಲ್ಲರೂ ಮನ್ಸುಗಳು ವಿಲ್ವಿಲ್ಲ ಅಂತ ಒದ್ದಾಡ್ತಾ ಇದೆ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇದೆ. ಏನತ್ತೆ ಮಧು? ಆ ನಾಗಿನಿ ಯಾರು ಅಂತ ಕಂಡಿಡ್ದು ಅವಳಿಗೊಂದು ಕತಿ ಕಾಣಿಸೋದು. ಆದ್ರೆ ಅವಳನ್ನ ಎಲ್ಲಿ ಅಂತ ಹುಡ್ಕೋದೇನ್ ಬಂತು? ನಮ್ ಕಣ್ಣೆದ್ರಿಗೆ ಇದ್ದಾಳೆ. ಯಾರು? ಎನ್ಯಾರು? ಆ ಅಮೃತ. ಯಾಕಜ್ಜಿ ಅಮೃತ ಮೇಲೆ ನಿಂಗಿಷ್ಟ ದ್ವೇಷ? ನನಗ್ ದ್ವೇಷ ಇರೋದು ಆ ನಾಗಿನಿ ಮೇಲೆ. ಆದ್ರೆ ಅಮೃತನೇ ನಾಗಿಣಿ ಅಂತ ಹೇಳ್ತಿದಿರಲ್ಲ. ಅದೇ ಸತ್ಯ. ಸುಳ್ಳು ಅತ್ತೆಮ್ಮ. ನೀವ್ ಏನ್ ಹೇಳಿದ್ರು ನಾನ್ ನಂಬ್ತೀನಿ, ಆದ್ರೆ ಇದೊಂದು ವಿಷಯ ಮಾತ್ರ ನಾನ್ ನಂಬೋದಿಲ್ಲ. ಯಾಕೆ ನಂಬಲ್ಲ? ಅಮೃತ ಅವರು ನಿಮ್ ಕಣ್ಣಿಗೆ ಮಾತ್ರ ನಾಗಿಣಿಯಾಗಿ ಕಾಣಿಸ್ತಾ ಇರೋದು, ನಮ್ ಕಣ್ಣಿಗಲ್ಲ. ಬಾಬಾಯಿಂದ ಮಾಯಾ ದರ್ಪಣ ಮಾಡಿಸಿದ್ವಿ, ಆಗ್ಲೂ ಅವಳು ನಾಗಿಣಿ ಅನ್ನೋದು ಪ್ರೂವ್ ಆಗಿಲ್ಲ. ನಾಗಶೋಧಕ ಯಂತ್ರ ಮಾಡಿಸಿದ್ವಿ, ಅದು ನನ್ನನ್ನು ಹಿಡ್ಕೋತೆ ಹೊರತು ಅಮೃತನ್ ಹಿಡ್ಕೊಳ್ಳಿಲ್ಲ. ಅಮೃತ ಅವರು ನಾಗಿಣಿ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಅಜ್ಜಿ? ನನಗೊಂದಂತೂ ಕ್ಲಿಯರ್ ಆಗೋಗಿದೆ. ಯಾವುದೋ ದ್ವೇಷನ ಮನ್ಸಲ್ಲಿಟ್ಕೊಂಡು ಅಮೃತ ಅವ್ರ ಮೇಲೆ ವಿಷ ಕಾರ್ತಿದ್ಯಾ ಅಷ್ಟೇ. ಅದು ದ್ವೇಷ ಅಲ್ಲ ಕೊಡು, ಪ್ರೀತಿ. ಸರಿ, ನಿಮ್ಮ ಮಾತಿಗೆ ಬರ್ತೀನಿ. ನೀವು ಹೇಳ್ದಾಗೆ ಅಮೃತ ಅವರು ನಾಗಿಣಿ ಆಗಿದ್ದಿದೆ, ಅವತ್ತು ನವರಾತ್ರಿ ಪೂಜೆ ದಿನ ನಾಗಿಣಿ ನನ್ನ ರೂಪದಲ್ಲಿ ಬಂದು ಅಮೃತ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು? ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ತಾನೆ? ಇದಕ್ಕೆ ಹೇಗೆ ನಿಮ್ಮ ಹತ್ರ ಉತ್ತರ ಇಲ್ವೋ ಹಾಗೆ ಅಮೃತ ಅವರು ನಾಗಿಣಿ ಅಲ್ಲ ಅನ್ನೋದೇ ಸತ್ಯ. ಇದೇನಿದು? ನಮ್ಮನ್ನ ಕಾಪಾಡುವ ನಾಗಮಣಿನೇ ನನ್ನನ್ನ ಕೊಲ್ಲೋದಕ್ಕೆ ನಿಂತಿದೆ. ಏನು ರಕ್ಷಣೆಗೆ ಅಂತ ನಾನು ಯಾರ ಬಳಿ ಹೋಗ್ಲಿ? ಇಲ್ಲ, ಇವಳನ್ನ ಕೊಂದೇ ತೀರ್ಬೇಕು. ಯಾಕೆ ಹಾಗೆ ನಿಂತ್ಬಿಟ್ಟೆ? ಕದ್ದೋದಕ್ಕೆ ಇಲ್ಲ ಅಲ್ವಾ? ಇನ್ನ ನೀನು ಹೀಗೆ ನಿಂತಿರ್ಬೇಕು. ಉಳಿಸೋದಕ್ಕೆ ಅದು ಯಾರು ಬರ್ತಾರೋ ನಾನು ನೋಡ್ತೀನಿ.
ನಿನ್ನನ್ನು ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೋ, ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಬೇರೆ ಯಾರನ್ನ ಬರೋದಕ್ಕೆ ಹೇಳಿದ್ಯಾ ಅನ್ಸತ್ತೆ. ಮೊದಲು ಅವ್ರನ್ನ ಮುಗಿಸಿ ಆಮೇಲೆ ನಿನ್ನ ಮುಗಿಸ್ತೀನಿ. ಅಲ್ಲಿವರೆಗೂ ನೀನು ಆರಾಮಾಗಿರು. ಹೋಗೋ, ನಿನ್ನ ಜೊತೆ ಅವರನ್ನು ಕೊಂದಾಕ್ತೀನಿ. ಏನೇ ಪ್ರಯತ್ನ ಪಟ್ಟರು ಸಹ ನಾಗಮಣಿನ ನನ್ನಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇದ್ರೆ ನಾಗಮಣಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ನಾಗಲೋಕಕ್ಕೆ ಹೋಗಿ ಸೇರ್ಕೋ. ಅದು ನಿನ್ನ ಸ್ವಂತ ಆಸ್ತಿ ಅನ್ನೋ ಹಾಗೆ ಮಾತಾಡ್ಬೇಡ. ಅದು ನನ್ನ ಸ್ವಂತ ಆಸ್ತಿನೋ ಇಲ್ವೋ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ. ಏನೋ ಇಷ್ಟು ಹೊತ್ತಾದ್ರೂ ಬಾಗ್ಲೆ ತೆಗಿತಾ ಇಲ್ಲ? ನಾನು ಯಾರ ಸಹಾಯನೂ ನಿರೀಕ್ಷೆ ಮಾಡಿರ್ಲಿಲ್ಲ. ಮತ್ತೆ ಯಾರು ನನ್ನ ಸಹಾಯಕ್ಕೆ ಬಂದಿರೋದು? ನಾಗಯೋಧನ ಅಥವಾ ಅರ್ಜುನ್ ಅವ್ರು ಬಂದ್ರ? ಇದರಲ್ಲಿ ಅವರನ್ನ ಮುಗಿಸಿ ಆಮೇಲೆ ಬರ್ತೇನೆ. ಚಿಕ್ಕಪ್ಪ, ಏನಾಗಿದೆ ನಿಮ್ಗೆ? ಯಾಕೆ ಬೇವ್ ಮಾಡ್ತಾ ಇದ್ದೀರಾ? ಅದು ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು. ಅದು ನಾಗಿಣಿ ಬಂದಿದ್ಲು. ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನನ್ನನ್ನು ಮುಗಿಸೋದಿಕ್ಕೆ ಅವನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ಅಕಸ್ಮಾತ್ ನಾನೇ ನಾಗಿಣಿ ಅನ್ನೋದು ಮನೆಯವರಿಗೆ ಗೊತ್ತಾದ್ರೆ ಖಂಡಿತ ನಾಗಮಣಿ ಪಡೆಯೋ ನನ್ನ ಕನಸು ಕನಸಾಗಿ ಉಳಿಯುತ್ತೆ. ಏನ್ ಮಾಡೋದು? ಪರಮೇಶ್ವರ, ನೀನೇ ನನಗೆ ದಾರಿ ತೋರಿಸ್ಬೇಕು. ಚಿಕ್ಕಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳಿ. ಹಾವು ಹಾವು ಏನೋ ಅದು? ಹಾವು ಹಾವು ಅದೇನಂತ ಬಿಡಿಸಿ ಹೇಳು. ಅದು ಪಂಚು, ಇವನೇನು ನೋಡಿ ಹೆದರ್ಕೊಂಡಿದ್ದಾನೆ. ಅದಕ್ಕೆ ಅದು ಇದು ಅಂತ ಇದ್ದಾನೆ. ಬಾಯಿ ಕಡೆ ನೋಡ್ಕಂದ, ನಾವೆಲ್ಲ ಬಂದಿದ್ದೀವಲ್ವಾ, ಅದೇನು ಅಂತ ಸರಿಯಾಗಿ ಹೇಳು. ಏನ್ ನೋಡಿದೆ ನೀನು? ಅದು ನನ್ನ ಪಾಡ ನಾನು ಆಡ್ತಾ ಇದ್ನಾ, ನನ್ನ ಮುಂದೆ ಒಂದು ಹಾವು ಬಂತು. ಅದು ಅಮೃತ ಆಗೋಯ್ತು. ಆಮೇಲೆ ಅವಳು ನನ್ನ ಹತ್ರ ಬರ್ತಾ ಬರ್ತಾ ದೊಡ್ಡದಾಗಿ ಕಣ್ಣು ತೆಗೆದ್ಲು. ಇಷ್ಟುದ್ದ ನಾಲ್ಗೆ ತೆಗೆದು ಕಚ್ಚೋದಕ್ಕೆ ಬಂದ್ಲು. ನನಗೆ ಭಯ ಆಗೋಯ್ತು. ಅದಕ್ಕೆ ನನ್ನ ಕೋಲ್ ತಗೊಂಡು ಹೊಡೆಯೋಕೆ ಹೋದೆ. ಅಷ್ಟರಲ್ಲಿ ನೀವು ಬಂದು ಬಾಗಿಲು ತಟ್ಟಿದ್ರಿ. ನೀವು ಅಂತ ಗೊತ್ತಾಗದೆ ನಾನು ನಿಮ್ಗೆ ಹೊಡೆಯೋಕೆ ಬಂದೆ. ನೋಡಿದ್ರ ನೋಡಿದ್ರ ಈಗ್ಲಾದ್ರೂ ಗೊತ್ತಾಯ್ತಾ? ಹಾ, ಅಮೃತನೇ ನಾಗಿನಿ. ಅಜ್ಜಿ, ನೀನ್ ಯಾವ್ದ್ಯಾವ್ದಕ್ಕೋ ಏನೇನೋ ಸಂಬಂಧ ಕಟ್ಟಿ ಮಾತಾಡ್ಬೇಡ. ನೋಡು, ಯಾವ್ದಕ್ಕೆ ಯಾವ್ದನ್ನೋ ಹೋಲಿಸಿ ನಾನು ಮಾತಾಡ್ತಿಲ್ಲ. ರುದ್ರನೇ ಹೇಳ್ತಾ ಇದ್ದಾನಲ್ಲ, ಇದಕ್ಕಿಂತ ಸಾಕ್ಷಿ ಬೇಕೇನೋ? ಅತ್ತೆಮ್ಮ, ರುದ್ರ ಯಾವ ಸ್ಥಿತಿಲಿದ್ದಾನೆ ಅಂತ ನಮ್ಗೆಲ್ಲ ಗೊತ್ತು. ಅವನು ಹೇಳೋದನ್ನ ನಾವ್ ಹೇಗ್ ಸೀರಿಯಸ್ ಆಗಿ ತಗೊಳ್ಳೋದು, ಹೇಗ್ ನಂಬೋದು ಹೇಳಿ? ಅಜ್ಜಿ, ನೀವ್ ಹೇಳ್ದಾಗೆ ಅಮೃತ ಅವ್ರ ನಾಗಿಣಿ ಆಗಿದ್ರೆ ರುದ್ರ
ರುದ್ರ ಚಿಕ್ಕಪ್ಪಗೆ ಏನು ಮಾಡ್ದೆ ಯಾಕೆ ಬಿಟ್ಟು ಹೋಗ್ತಾ ಇದ್ರು? ಅವ್ನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಅವ್ನು ಕೋಲ್ ತಗೊಂಡು ಹೊಡಿಯಕ್ ಹೋಗಿದ್ದಾನೆ, ಅದಕ್ಕೆ ಆ ನಾಗಿಣಿ ಹೋಗಿದ್ದಾಳೆ. ಅಯ್ಯೋ ಅಜ್ಜಿ, ಕೋಲಿಗೆಲ್ಲ ನಾಗಿಣಿ ಹೆದರ್ತಾಳ ಅಜ್ಜಿ. ಚಿಕ್ಕಪ್ಪನ ಮುಗಿಸ್ಲೇಬೇಕು ಅನ್ನೋ ಹಾಗಿದ್ರೆ ಹೇಗೋ ಮುಗಿಸ್ತಾಳೆ. ಹೀಗೆ ಹೇಳಿದ್ರೆ ಇವರು ಕೇಳೋದು ಇಲ್ಲ, ಹಾಗೆ ನಂಬೋದು ಇಲ್ಲ. ಇವ್ರನ್ನ ಹಾವಿರೋ ಕಡೆಗೆ ಕರ್ಕೊಂಡು ಹೋದ್ರೇನೆ ಸರಿ. ಈ ರುದ್ರನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾಗಮಣಿ ಅವನ ವಶದಲ್ಲಿ ಇರೋದ್ರಿಂದ ಅವನಿಗೆ ಅನುಕೂಲ ಆಗ್ತಾ ಇದೆ. ನಾಗಮಣಿ ಶಕ್ತಿ ಮುಂದೆ ನನ್ನ ಶಕ್ತಿ ಏನೂ ಅಲ್ಲ. ಅರ್ಜುನ್ ಬಾಯಲ್ಲಿ ರುದ್ರ, ಎಲ್ಲೂ ಕರ್ಕೊಂಡು ಹೋಗ್ತಾ ಇದೆಯಾ ನೀನು? ಅಮೃತನೇ ನಾಗಿನಿ ಅಂತ ತೋರ್ಸೋದಕ್ಕೆ. ಚಿಕ್ಕಪ್ಪ, ನೀವು ಅಜ್ಜಿ ಸೇರ್ಕೊಂಡ್ರಾ? ಏನೋ ಹೇಳ್ತಾ ಇದೀಯ ನೀನು? ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಾಗ ಹೇಳಿದ್ರೆ ಕೆಂಟಂತ ಕೋಪ ಅಂತ, ಹಾಗಾಯ್ತು. ಅಜ್ಜಿ, ನೀನ್ 100 ಸಲ ಅಲ್ಲ 1000 ಸಲ ಅಮೃತವರ ನಾಗಿಣಿ ಅಂತಂದ್ರು ನಾನ್ ನಂಬಲ್ಲ. ಹೌದು ಕಣ. ಅನ್ಸ್ಕೊಂಬ ಅವನ್ನ ತುಂಬಿಕೊಂಡಿದ್ರೆ ಯಾರು ಏನ್ ಹೇಳಿದ್ರು ಕೇಳಿದ್ರು ನಿನ್ ಕಾಣಿಸೋದು ಇಲ್ಲ, ಕೇಳಿಸೋದು ಇಲ್ಲ ಅಲ್ವಾ? ಆ ರುದ್ರನಿಗೆ ಎರಡೇ ಬೇಕಾಗಿರೋದು. ಒಂದು ನನ್ನ ಸಾವು, ಇಲ್ಲ ಅಂದ್ರೆ ನಾನೇ ನಾಗಿಣಿ ಅಂತ ಮನೆಯವ್ರ ಮುಂದೆ ತೋರಿಸ್ಕೊಡೋದು. ಇದು ಆ ತ್ರಿವೇಣಿ ಆಸೆ ಕೂಡ. ಅಕಸ್ಮಾತ್ ನಾನು ನಾಗಿಣಿ ಅಂತ ಗೊತ್ತಾಗೋದ್ರೆ ಅತ್ತೆ ಪ್ರೀತಿಯಾಗ್ಲಿ ಅರ್ಜುನ್ ಅವ್ರ ಪ್ರೀತಿಯಾಗ್ಲಿ ನನಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಇಲ್ಲ, ಅವರಿಬ್ಬರ ಪ್ರೀತಿಗಿಂತ ನನಗೆ ನಾಗಮಣಿನೇ ಮುಖ್ಯ. ಅದು ನನ್ನ ಕೈ ಸೇರ್ಬೇಕು. ಏನ್ ಮಾಡೋದು? ಅಕಸ್ಮಾತ್ ನಾನು ಈ ಮನೆ ಬಿಟ್ಟು ಹೋದ್ರೆ ರುದ್ರ ಇನ್ನೂ ಶಕ್ತಿಶಾಲಿ ಆಗ್ತಾನೆ. ಇಲ್ಲ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು.